ಹಾಯ್ ಫ್ರೆಂಡ್ಸ್, ನಾನು ಮಮತಾ. ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ನಾನು ಫೆಬ್ರವರಿ 19 ಮೈಸೂರಲ್ಲಿ ಒಂದು ಮ್ಯಾರೇಜ್ ಇತ್ತಲ್ಲ, ನನ್ನ ಫ್ರೆಂಡ್ಸ್ ಮಗಳದು. ಅಲ್ಲಿ ಹೋಗಿ ನಂತರ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ನಾವೇನು ಮಾಡಿದ್ವಿ ಅಂದರೆ ಒಂದು ಹೋಟೆಲ್ಗೆ ಹೋದ್ವಿ. ಅದು ಹೋಟೆಲ್ ಯಾವುದು ಅಂತ ಹೇಳಿದ್ರೆ ಕಾಂತಾರ ಅಂತ ಹೋಟೆಲ್ಲು. ಆ ಹೋಟೆಲ್ ನೇಮು ಅದು ಸಾಮಾನ್ಯವಾಗಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮೈಸೂರು ಬ್ಯಾಂಗ್ಳೂರು ಹೈವೇ ರೋಡಲ್ಲಿ. ಅಂದರೆ ಈಗ ಸರ್ವಿಸ್ ರೋಡಲ್ಲಿ ಹೋದರೆ ಅದು ಸಿಗುತ್ತೆ, ಬಟ್ ಆದರೆ ಹೈವೇ ರೋಡಲ್ಲಿ ಹೋಗ್ತಾ ಇದ್ದರೆ ನಮಗೆ ಹೋಟೆಲ್ಗಳೆಲ್ಲ ತುಂಬಾ ಕಷ್ಟ ನಮಗೆ. ಆದ್ದರಿಂದ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಒಂದು ಯೂ ಟರ್ನ್ ಇತ್ತು. ಸೊ ಅಲ್ಲಿ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಸ್ವಲ್ಪ ಕ್ರಾಸ್ ಮಾಡಿ ಸರ್ವಿಸ್ ರೋಡಲ್ಲಿ ಹೋಗಿ ಆ ನಂತರವಾಗಿ ಚನ್ನಪಟ್ಟಣದ ಹತ್ರ ಹೋದ್ವಿ. ಚನ್ನಪಟ್ಟಣದ ಮಾರ್ಗ ಮಧ್ಯದಲ್ಲಿ ನಾವು ಏನಂದರೆ ಡಿನ್ನರ್ ಮಾಡಬೇಕಾಗಿತ್ತಲ್ಲ, ಟೈಮು ಸುಮಾರು 8 ಆಗಿತ್ತು. ಸೊ ಆಗ ಏನು ಮಾಡಿದ್ವಿ ಅಂದರೆ ನಾವು ಕಾಂತಾರ ಹೋಟೆಲ್ಗೆ ಹೋಗ್ಬಿಟ್ಟು ಡಿನ್ನರ್ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಹೋಟೆಲ್ ಹೇಗಿದೆ ಅಂದರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಆ ಹೋಟೆಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಎಲ್ಲನೂ ಸಹ ಬ್ಯಾಂಬೂಯಿಂದ ಮಾಡಿದ್ದಾರೆ, ಅಂದರೆ ಬಿದಿರು. ಈಗ ಬಿದಿರು ಅಂದರೆ ನಿಮಗೆ ಗೊತ್ತು, ಅದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಬಾಳಿಕೆನೂ ಬರುತ್ತೆ. ಮತ್ತು ಈ ಒಂದು ಸಮ್ಮರ್ ಟೈಮಲ್ಲಂತೂ ಅದು ಒಂದು ಚೂರು ಸಹ ಸೆಕೆನೇ ಆಗೋದಿಲ್ಲ. ಆ ಹೋಟೆಲಲ್ಲಿ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದು ಸ್ಟಾರ್ಟಾಗಿ ನಾನು ಕೇಳಿದೆ, ಅದೊಂದು 7 ಮಂತ್ಸ್ ಒಂದು 8 ಮಂತ್ಸ್ ಆಗಿದೆ ಅಂತ ಏನೋ ಹೇಳ್ತಾಯಿದ್ರು ಅಲ್ಲಿರೋ ಸೆಕ್ಯೂರಿಟಿ. ಆನಂತರ ಅಲ್ಲಿ ಹಾಕಿರುವಂಥ ಎಂಟ್ರೆನ್ಸ್ಗೆ ಹೋದರೆ ಕಾಂತಾರ ಶೈಲಿಲಿರೋವಂಥ ಪ್ರತಿಯೊಂದು ಫೋಟೋ ಆಗಿರ್ಬೋದು, ಗಣಪತಿದಾಗಿರ್ಬೋದು. ಆಮೇಲೆ ಅಲ್ಲಿ ಸ್ಟೇರ್ ಕೇಸ್ ಎಲ್ಲ ಹೇಗಿತ್ತೆ ಅಂತ ಹೇಳಿದ್ರೆ ಸ್ಟೇರ್ ಕೇಸನ್ನು ಸಹ ಬ್ಯಾಂಬೂನಲ್ಲೇ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಅಲಂಕಾರಿಕವಾದಂಥ ವಸ್ತುಗಳು, ಅಂದರೆ ಡೆಕೋರೇಟಿವ್ ಥಿಂಗ್ಸ್ ಎಲ್ಲ ಇಟ್ಟಿದ್ರು. ಒಂದು ಪ್ರತಿಯೊಂದೂ ಸಹ ತುಂಬ ಚೆನ್ನಾಗಿತ್ತು. ನಾವು ಫ್ಯಾಮಿಲಿನೂ ಸಹ ಅಲ್ಲಿ ಎಲ್ಲ ಫೋಟೋಗಳನ್ನ ತೊಗೊಂಡ್ವಿ. ಅಲ್ಲಿ ಗಣೇಶ ನೋಡ್ತಾ ಇರ್ಬೋದು ನೀವು, ಗಣೇಶ ಒಂದು ಕೂತ್ಕೊಂಡಿರೋ ರೀತಿಯಲ್ಲಿದೆ. ಅದರ ಜೊತೆಗೆ ಅಲ್ಲಿ ಹಾಕಿರುವಂತಹ ಕೆಲವು ಗಿಡಗಳೆಲ್ಲ ಇದೆಯಲ್ಲ, ಅದೆಲ್ಲ ಒಂದು ನ್ಯಾಚುರಲ್ ಇದು ಕಾಣುತ್ತೆ. ಅಲ್ಲಿ ರೂಫ್ ಆಗಿರ್ಬೋದು ಅಥವಾ ಇದನ್ನು ತುಂಬ ಚೆನ್ನಾಗಿದೆ. ಆನಂತರ ನಾವು ಅಲ್ಲಿ ಬಟನನ್ನು ಮತ್ತು ಏನು ಚಿಕನ್ ಗ್ರೇವಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಅದು ಎಂಟ್ರೆನ್ಸ್ ಯಾವ ಥರ ಇದೆ ಅಂತ. ನಾವೇನು ಮಾಡಿದ್ವಿ, ಅಲ್ಲಿ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಅಲ್ಲಿ ಬಂದು ಅಲ್ಲಿ ತೊಗೊಂಡ ಫೋಟೋಗಳನ್ನ ನಾನು ಫಸ್ಟ್ ತೋರಿಸಿದ್ದು. ಈಗ ನಾವು ಎಂಟ್ರೆನ್ಸ್ ಯಾವ ಥರ ಆಯಿತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಳಗಡೆ ನೋಡಿರ್ಬೋದು ನೀವು, ಅಲ್ಲಿ ಪ್ರತಿಯೊಂದು ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಪ್ರತಿಯೊಂದೂ ಸಹ ಅದು ಬಿದಿರಿನಿಂದನೇ ಸಹ ಮಾಡಿದ್ದಾರೆ. ಅಲ್ಲಿ ನೋಡೋದಕ್ಕೇ ಒಂದು ಆ ಸಿಬ್ಬಂದಿ ವರ್ಗ ಆಗಿರ್ಬೋದು, ಪ್ರತಿಯೊಬ್ಬರೂ ಸಹ ಅವರ ಸರ್ವೀಸು ತುಂಬ ಚೆನ್ನಾಗಿದೆ. ಅಲ್ಲಿ ಕಟ್ಟಿರುವಂಥ ಅವರ ಶೈಲಿನೂ ಸಹ ದಿ ಕಾಂತಾರ ಅಂತ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ. ಅಲ್ಲಿ ನಾವೇನು ಮಾಡಿದ್ವಿ, ಅದು ಡಿನ್ನರ್ಗೆ ಒಂದು ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಅಲ್ಲಿ ಊಟನೂ ಸಹ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಇದ್ದಂಥ ಕೆಲವು ಕಲಾತ್ಮಕವಾದ ಅಲಂಕಾರಿಕವಾದ ವಸ್ತುಗಳಲ್ಲಿ ಕಾಂತಾರ ಶೈಲಿಯಲ್ಲಿ ಮಾಡಿದಂತಹ ಒಂದು ಭಾವಚಿತ್ರಗಳಾಗಿರ್ಬೋದು, ಪ್ರತಿಯೊಂದೂ ಸಹ ತುಂಬ ಚೆನ್ನಾಗಿ ಕೆತ್ತನೆ, ಯಕ್ಷಗಾನದ ಕಲೆಗಳಾಗಿರ್ಬೋದು, ಗಣಪತಿಯ ಒಂದು ಕೆತ್ತನೆ ಆಗಿರ್ಬೋದು, ಅಲ್ಲಿ ಹಾಕಿರುವಂಥ ಬ್ಯಾಂಬೂದು ರೂಪ್ ನೋಡಿ, ಅದು ಮೇಲ್ಛಾವಣಿಗಳಾಗಿರ್ಬೋದು, ಅಲ್ಲಿ ಕಟ್ಟಿದಂತಹ ಒಂದು ಶೈಲಿನೇ ಒಂದು ವಿಶಿಷ್ಟವಾಗಿದೆ. ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ, ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ. ಹೋಟ್ಲು ಯಾವ ಥರ ಇದೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು. ಫ್ಯಾಮಿಲಿ ಜೊತೆ ಇದೇ ರೀತಿಯಲ್ಲಿ ನಾವು ಆಗಾಗ ಮೈಸೂರು ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಈ ರೀತಿ ವಿಸಿಟ್ ಮಾಡ್ತಾ ಇರ್ತೀವಿ. ತುಂಬ ಸ್ವಚ್ಛ. ಈಗ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಇದೆ. ಟೇಸ್ಟು ಸಹ ತುಂಬ ಚೆನ್ನಾಗಿದೆ ಆ ಹೋಟೆಲಲ್ಲಿ. ನಾನು ಅಲ್ಲಿ ನಿಂತ್ಕೊಂಡು ಕೆಲವು ಫೋಟೋಗಳನ್ನೆಲ್ಲ ತೊಗೊಂಡೆ ಗಣಪತಿ ಹತ್ರ, ಮತ್ತು ಕಾಂತಾರ ಶೈಲಿಯಲ್ಲಿ ಇರೋಂಥ ಅಲ್ಲಿ ಕೆಲವು ಭಾವಚಿತ್ರಗಳ ಅದೆಲ್ಲ ಹಾಕಿದ್ದಾರೆ. ಕೆಲವು ಇದೆಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹದ್ದಾಗಿರ್ಬೋದು, ಬ್ಯಾಂಬೂನಲ್ಲೇ ಮಾಡಿರೋಂತಹ ಕೆಲವು ಫೋಟೋ ಫ್ರೇಮ್ಗಳೆಲ್ಲ ಹಾಕಿದ್ದಾರೆ ಒಳಗಡೆ. ನಾನು ಅದೆಲ್ಲ ಹಾಕಿಲ್ಲ, ಕೆಲವು ಮಾತ್ರ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ನಾನು ಅಲ್ಲಿ ತೊಗೊಂಡೆ. ಈ ಚನ್ನಪಟ್ಟಣ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ತುಂಬ ಫೇಮಸ್ ಯಾವುದು ಅಂತ ಹೇಳಿದ್ರೆ ಬೊಂಬೆಗಳ ನಾಡು ಅಂತಲೇ ಹೆಸರುವಾಸಿಯಾಗಿರತ್ತೆ ಅಲ್ವಾ. ಈ ಚನ್ನಪಟ್ಟಣದಲ್ಲಿ ಹಲವಾರು ರೀತಿಯ ಅಂಗಡಿಗಳು ಸಹ ಅಲ್ಲಿ ನೋಡ್ಬೋದು. ಅದೇ ರೀತಿ ಈ ಒಂದು ಹೋಟೆಲಿನ ಹತ್ರನೇ
ಕೆಲವು ಈ ಡಾಲ್ ಶಾಪ್ಸ್ ಎಲ್ಲ ಇತ್ತು. ಈ ಹೋಟೆಲಲ್ಲಿ ಮೊದಲು ಏನು ಮಾಡಿದ್ವಿ, ಊಟನ ಮುಗಿಸ್ಕೊಂಡು ಅಲ್ಲಿ ಕೆಲವು ಫೋಟೋಗಳೆಲ್ಲ ತೊಗೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ಅವರು ಕಟ್ಟಿರುವಂತಹ ಒಂದು ಕಲಾತ್ಮಕವಾದಂತಹ ಒಂದು ಇದು ಅಂದರೆ ಮೇಲ್ಛಾವಣಿ ಆಗಿರ್ಬೋದು, ಸ್ಟೇರ್ ಕೇಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ನಾವು ಫ್ಯಾಮಿಲಿ ಜೊತೆ ಎಲ್ಲ ತುಂಬ ಫೋಟೋನ ತೊಗೊಂಡ್ವಿ ಅಲ್ಲಿ. ಆಮೇಲೆ ಅಲ್ಲಿ ಗಣೇಶ ಆಗಿರ್ಬೋದು, ಅಲ್ಲಿ ಕಟ್ಟಿರುವಂತಹ ಅವರು ಅಂದರೆ ವಾಲೆಲ್ಲ ಯಾವ ಥರ ಮಾಡಿದ್ದಾರೆ ಅಂದರೆ ಅವರು ಕೇವಲ ಬಿದಿರಿನಿಂದನೇ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ಚೇರು ಟೇಬಲ್ ಆಗಿರ್ಬೋದು, ಮತ್ತು ವಾಲ್ಗಳಾಗಿರ್ಬೋದು, ಅದೆಲ್ಲ ಬಿದಿರಿನಿಂದನೇ ಇದೆ. ಎಂಟ್ರೆನ್ಸಿಂದ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಜನ ಅಂದರೆ ಇದು ಈಗ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು, ಬಟ್ ಆದರೆ ತುಂಬ ಜನ ಇಲ್ಲಿ ಕ್ಲೀನ್ ಆಗಿದೆ ಅಂತ ಹೇಳಿಬಿಟ್ಟು ತುಂಬ ಜನ ವಿಸಿಟ್ ಮಾಡ್ತಾಯಿದ್ರು. ನಾವು ಸಹ ಇಲ್ಲಿ ಒಂದು ಸಾರಿ ನೋಡೋಣ ಅಂದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿದೆ ಈ ಹೋಟೆಲು. ನೀವು ಸಹ ಬ್ಯಾಂಗ್ಳೂರು ಮೈಸೂರು ರೋಡ್ ಸೈಡ್ ಮೈಸೂರಿಗೆ ಹೋದಾಗ ಅಥವಾ ಬ್ಯಾಂಗ್ಳೂರು ಸೈಡಿಂದ ಬರಬೇಕಾದ್ರೆ ಅಲ್ಲಿ ಒಂದು ಸಾರಿ ವಿಸಿಟ್ ಮಾಡಿ. ಅಲ್ಲಿ ಪ್ರತಿಯೊಂದೂ ಸಹ ತುಂಬ ಚೆನ್ನಾಗಿದೆ. ದ ಕಾಂತಾರ ಹೋಟೆಲ್ ಈಸ್ ದ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಅವರು ನೀಡಿದ್ದಂಥ ಆಹಾರ ಹೇಗಿತ್ತು ಅಂತ ಹೇಳಿದ್ರೆ ಫುಡ್ ಐಟಮ್ಸೂ ಸಹ ಸೇಮ್ ಮನೆಯಲ್ಲಿ ಮಾಡಿರೋ ಅಂಥ ರೀತಿಯಲ್ಲೇ ಇತ್ತು. ನಮಗೂ ಸಹ ತುಂಬ ಇಷ್ಟ ಆಯಿತು. ಟೇಬಲು, ಚೇರು ಪ್ರತಿಯೊಂದು ನಾವು ಕೂತ್ಕೊಳ್ಳೋದು ಸಹ ಬಿದಿರಿನಿಂದನೇ ಮಾಡಿದ್ದಾರೆ. ನಾವು ಬಟರ್ ನಾನ್ ಆ್ಯಂಡ್ ಗ್ರೇವಿ ಮತ್ತು ಚಿಕನ್ಗೆ ಸಂಬಂಧಪಟ್ಟಂಥ ಕೆಲವು ಇದನ್ನು ಫುಡ್ಡೆಲ್ಲ ಐಟಮೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ. ಅದೇ ರೀತಿ ಆ ಪಕ್ಕದಲ್ಲೇ ಆ ಕಾಂತಾರ ಹೋಟೆಲ್ ಪಕ್ಕದಲ್ಲೇ ಒಂದು ಡಾಲ್ ಶಾಪ್ ಇತ್ತು. ಅಲ್ಲಿ ಏನಂದರೆ ಇನ್ನೂ ತುಂಬ ಚೆನ್ನಾಗಿತ್ತು, ಹೇಳೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೊಳ್ಳೆ ಕಲಾತ್ಮಕವಾದಂತಹ ವುಡ್ಡಲ್ಲಿ ಮಾಡಿರೋ ಅಂತಹ ಒಂದು ಡಾಲ್ಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಐಟಮು ನಿಮ್ಗೆ ಏನಿಲ್ಲ ಅನ್ನೋ ಹಾಗಿಲ್ಲ. ಪ್ರತಿಯೊಂದು ನೋಡಿ ಅಲ್ಲಿ ನೀವು ಕಾಣಿಸ್ತಾ ಇರ್ಬೋದು. ನಾವು ಮನೆಗೆ ಏನು ಡೆಕೋರೇಟ್ ಮಾಡ್ತೀವಿ ಅಂಥ ವಸ್ತುಗಳೆಲ್ಲ ಸೂಪರಾಗಿದೆ. ಅಲ್ಲಿ ಏನಿಲ್ಲ ಅನ್ನೋ ಹಾಗೆ ಇಲ್ಲ, ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಮಕ್ಕಳಿಗೆ ಸಂಬಂಧಿತವಾಗಿರ್ಬೋದು, ಲೇಡೀಸ್ಗೆ ಇಷ್ಟ ಆಗಿರೋಂತಹ ಒಂದು ಕೆಲವು ವಸ್ತುಗಳಾಗಿರ್ಬೋದು, ಆಮೇಲೆ ಯುಟೆನ್ಸಿಲ್ಸು ಅಂದರೆ ವುಡ್ಡಲ್ಲಿ ಮಾಡಿರೋಂಥ ಪಾತ್ರೆಗಳಾಗಿರ್ಬೋದು. ನೋಡಿ ಎಲಿಫೆಂಟು ಇದು ರೋಸ್ ವುಡ್ಡಲ್ಲಿ ಮಾಡಿರೋದಂತೆ. ಅಂದರೆ ಇಲ್ಲಿ ಯಾಕೆ ಕಾಸ್ಟ್ಲಿ ಅಂತ ಹೇಳಿದ್ರೆ ನೋಡಿ ನಟರಾಜ ಇದು ಸಹ ರೋಸ್ ವುಡ್ಡಲ್ಲಿ ಮಾಡಿರೋದು. ಬುದ್ಧನ ಒಂದು ಇದನ್ನು ನೋಡಿರ್ಬೋದು, ಅದು ಸಹ ಒಂದು ಗೋಲ್ಡನ್ ಇದು ಟೆಕ್ಸ್ಚರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬುದ್ಧಕ್ಕೆ ಸಂಬಂಧಪಟ್ಟಿರೋದು ತುಂಬ ಚೆನ್ನಾಗಿದೆ. ಕಸದಿಂದ ರಸ ಅನ್ನೋ ರೀತಿಯಲ್ಲಿ ಯಾವ ವಸ್ತುಗಳು ಸಿಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆ ವಸ್ತುಗಳು ಕಲೆಕ್ಷನ್ಸು ಅಲ್ಲಿ ಇದೆ. ಆ ಫೋಟೋ ಫ್ರೇಮ್ಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಯಾವ ರೀತಿ ಇದೆ ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಆನೆ ದಂತದಿಂದ ಮಾಡಿದಂಥ ಕೆಲವು ಆನೆದು ಚಿತ್ರಗಳು ಸಹ ತುಂಬ ಚೆನ್ನಾಗಿದೆ. ನೀವು ಸಹ ಒಮ್ಮೆ ಚನ್ನಪಟ್ಟಣಕ್ಕೆ ಹೋದಾಗ ನಿಮಗೆ ಬೇಕಾದಂಥ ವಸ್ತುಗಳನ್ನ ತೊಗೊಳ್ಳಿ. ನಾವು ಬುದ್ಧ ಮತ್ತು ಶಿವನ ತೊಗೊಂಡ್ವಿ. ಇದೆಲ್ಲ ಯಾಕೆ ಕಾಸ್ಟ್ಲಿ ಅಂತ ಹೇಳಿದ್ರೆ ಅದೆಲ್ಲ ಫುಲ್ ರೋಸ್ ವುಡ್ಡಲ್ಲಿ ಮಾಡಿರೋದಂತೆ. ಸೊ ಅದರಿಂದ ರೋಸ್ ವುಡ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ